ಚಾಮರಾಜನಗರದ ಅಪ್ಡೇಟ್ನ ಗಮನಿಸ್ತಾ ಇದ್ದೀರಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಾಲರಾಜ್ ಬಾಲರಾಜ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ವಿರುದ್ಧ ಲೀಡ್ ನಲ್ಲಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಬಾಲರಾಜ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಮುನ್ನಡೆ. ಚಾಮರಾಜನಗರದಲ್ಲಿ ಟಕ್ಕರ್ನ ಫೈಟ್ ನ ನಿರೀಕ್ಷೆ ಇತ್ತು. ಬಹುತೇಕ ಕಾಂಗ್ರೆಸ್ ಕಡೆ ವಾಲಬಹುದು ಚಾಮರಾಜನಗರದ ರಿಸಲ್ಟ್ ಅನ್ನುವಂತಹ ಚರ್ಚೆಗಳೆಲ್ಲ ಇದ್ದಾವೆ. ಈಗ ಬಹಳ ಟೂ ಅರ್ಲಿ ಟು ಪ್ರೆಡಿಕ್ಟ್, ಯಾಕಂದ್ರೆ ಈಗಷ್ಟೇ ಮತ ಎಣಿಕೆ ಆರಂಭ ಆಗಿದೆ, ಅದು ಕೂಡ ಅಂಚೆ ಮತ ಎಣಿಕೆ ಆರಂಭ ಆಗಿರೋದು. ಈ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಮಾಜಿ ಶಾಸಕರೂ ಆಗಿರುವಂತಹ ಬಾಲರಾಜ್ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಾಮರಾಜನಗರ ಕಳೆದ ಬಾರಿ ಕೇವಲ 1600 ಚಿಲ್ಲರೆ ಓಟಲ್ಲಿ ಫಲಿತಾಂಶ ಕೊಟ್ಟಿರುವಂಥ ಲೋಕಸಭಾ ಕ್ಷೇತ್ರ. ಸೊ ಇದು ಕೂಡ ನಿಮಗೆ ಬಹಳ ಪ್ರತಿಷ್ಠೆಯ ಕ್ಷೇತ್ರ. ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಚಾಮರಾಜನಗರ, ಅಂದರೆ ವರುಣ ಚಾಮರಾಜನಗರದ ವ್ಯಾಪ್ತಿಗೆ ಬರುತ್ತೆ. ಆ ಕಾರಣಕ್ಕಾಗಿ